ಎಲ್ಲಕ್ಕಿಂತ ಮಿಗಿಲಾಗಿದ್ದು ಸ್ನೇಹ ಸಂಬಂಧ. ಆ ಸಂಬಂಧಕ್ಕೆ ಒಬ್ಬ ಚ್ಯುತಿ ತಂದಿದ್ದಾನೆ. ಇಲ್ಲೊಬ್ಬ ಸ್ನೇಹಿತ ರಾಜಿ ಮಾಡಿಸಲು ಕರೆಸಿಕೊಂಡು ಆತನಿಗೆ ಚಟ್ಟ ಕಟ್ಟಲು ಮುಂದಾಗಿದ್ದಾನೆ. ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ, ಕ್ರಿಮಿನಲ್ಗಳನ್ನು ಒಮ್ಮೆ ನೋಡಿಕೊಳ್ಳಿ. ಮುನಿ ಯಲ್ಲಪ್ಪ ಅಲಿಯಾಸ್ ಕರಿಯ ಅಂತ ಈತನ ಗ್ಯಾಂಗ್ ಅಶೋಕ್, ಮೂರ್ತಿ, ಆನಂದ್, ಪ್ರಶಾಂತ್, ಚಂದ್ರ ಹಾಗೂ ಕರಿಯನ ಮಗ ದರ್ಶನ್ ಸೇರಿದಂತೆ ಮಾರಕಾಸ್ತ್ರದಿಂದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಇವರೆಲ್ಲ ಪೆನ್ನು, ಬುಕ್ಕು ಹಿಡಿದು ಓದು ಟೈಮ್ನಲ್ಲಿ ಮಚ್ಚು ಲಾಗ್ ಟ್ರ್ಯಾಕರ್ ಹಿಡಿದು ನಿನ್ನೆ ರಾತ್ರಿ ಮಾರಕಾಸ್ತ್ರಗಳಿಂದ ಸತೀಶ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಹೀಗೆ ಬೆಡ್ ಮೇಲೆ ಮಲಗಿ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿಯ ಹೆಸರು ಸತೀಶ್ ಅಂತ. ಮುತ್ತನಲ್ಲೂರು ಗ್ರಾಮದ ನಿವಾಸಿ ಸತೀಶ್ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ಆನಿಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದ ಕ್ರಾಸ್ನಲ್ಲಿ ವಾಸವಾಗಿದ್ದ. ನಿನ್ನೆ ಹಬ್ಬದ ಕಾರಣಕ್ಕೆ ಹುಣಸೆಬೀಜ ಆಟವನ್ನು ನೋಡೋದಕ್ಕೆ ಹೋಗಿದ್ರಂತೆ. ಆ ಜಾಗದಲ್ಲಿ ಬೇರೆ ಒಬ್ಬರಿಗೆ ಗಲಾಟೆ ಆಗಿತ್ತಂತೆ. ಅದನ್ನ ಗಲಾಟೆಯನ್ನು ನಿಲ್ಲಿಸಿ ಇಬ್ಬರಿಗೂ ಸಮಾಧಾನ ಮಾಡಿ 3 ಗಂಟೆಗೆ ಮನೆಗೆ ಹೋಗಿದ್ರಂತೆ. ಅದನ್ನೇ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದ ಮುನಿ ಯಲ್ಲಪ್ಪ ಅಲಿಯಾಸ್ ಕರಿಯ ನಿನ್ನೆ ರಾತ್ರಿ 8 ಗಂಟೆಗೆ ಸತೀಶ್ ಮುತ್ತನಲ್ಲೂರು ಸಮೀಪದ ಗೋಪಸಂದ್ರ ಅಂಬೇಡ್ಕರ್ ಪ್ರತಿಮೆ ಕಡೆಗೆ ಬಂದು ಬೈಕ್ ನಿಲ್ಲಿಸಿದಾಗ ಮುನಿ ಯಲ್ಲಪ್ಪ ಅಲಿಯಾಸ್ ಕರಿಯ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿದ್ದಾರೆ ಎಂದು ಸತೀಶ್ ಪತ್ನಿ ಪುಷ್ಪಾ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಹಬ್ಬ ಅಂತ ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದರು. ಆಮೇಲೆ ಫ್ರೆಂಡ್ಸು ಸರಿ ಬಾ ಅಂತ ಕರೆದ್ರು. ಅದು ಹುಣಸೆ ಬೀಜ ಆಟ ಆಡೋಕೆ ಕರೆದ್ರು. ಆಟ ಆಡ್ಕೊಂಡು ನಮ್ಮ ಯಜಮಾನ್ರು ನೋಡೋಕೆ ಹೋಗ್ತಾರೆ. ಅಲ್ಲಿ ಸುಮ್ಮನೆ ಹಿಂಗೆ ಮಾತುಕತೆ ಆಯಿತು. 2:30-3 ಗಂಟೆ ಆಯಿತು. ಸರಿ ನಮ್ಗೆ ಯಾಕೆ ಬಂತಂತ ನಮ್ಮ ಯಜಮಾನ್ರು ವಾಪಸ್ ಮನೆಗೆ ಬಂದುಬಿಟ್ಟು ಹೋಗೋಂಥ ಖುಷಿ ಇಟ್ಬಿಟ್ಟು ಸಂಜೆವರೆಗೂ ಮನೇಲಿದ್ದು ಮತ್ತೆ 8-8:30 ಮುನಿಯಲ್ಲಪ್ಪ ನಾನು ಫೋನ್ ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗೆ ನೀನು ಯಾಕೋ ಎರಡೇ ಮಾತಾಡ್ಬಿಟ್ಟು ಹೋಗ್ಬಿಟ್ಟಿದ್ದೆ, ಬೇರೆ ಇದು ಬಾರ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದೆ. ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ ಹೋಗ್ಬೇಡ ಅವರು ದುಡ್ಲೇ ಇಲ್ಲ, ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದೆ. ಸರಿ ಇಲ್ಲ ನೋಡ್ಕೊಂಬರ್ತೀನಿ ಇದು ಅಂತ. ಅದಕ್ಕೆ ನಾನು ಒಬ್ಬನೇ ಹೋಗ್ಬೇಡ ಅಂತ ಜೊತೆ ನನ್ನ ಮಗನ ಕಳಿಸ್ದೆ. ಅಪ್ಪ ಒಂದೇ ಹೋಗ್ತೈತೆ ಹೋಗೋಂತ. ಆಮೇಲೆ ಇವರಿಬ್ಬರು ಹೋದಾಗ ಅವ್ನ ಮುತ್ತನಲ್ಲಿಲ್ಲ ಬರ ನೀವು ಬಾಕ್ಸ್ ಅಂತ ಗೇಟಿಗೆ ಬರೋ. ಅಲ್ಲಿಗೆ ನಮ್ಮ ಯಜಮಾನ್ರು ಒಳ್ಳೆ ನೀವು ದೇವೇ ಗಿಡಕ್ಕೆ ಬರೋಂಥ ಬಾಕ್ಸ್ ಅಂತ ಊರೊಳಗಡೆ ಕರ್ಕೊಂಡು ಆಮೇಲೆ ಕರ್ಕೊಂಡ್ಮೇಲೆ ಏನೋ ನೀವು ತುಂಬ ಮಾತಾಡ್ತಾ ಇದ್ದೀವಿ ಆ ಥರ ಈ ಥರ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಅವ್ರು ಫಸ್ಟು ನನ್ನ ಮಗಗೆ ಹೊಡಿದ್ರು. ನನ್ನ ಮಗ ಇಳಿದ್ಬಿಟ್ಟಿದ ತಕ್ಷಣ ಓಡ್ ಬಂದುಬಿಟ್ಟ. ಅವ್ರ ಅಪ್ಪ ಹೊಡೆದು ನೋಡ್ಬಿಟ್ಟು ತಲೆಗೆ ಚೆನ್ನಾಗಿ ಹೊಡೆದು ನೋಡ್ಬಿಟ್ಟು ಬೈಕ್ ನನಗೇನಷ್ಟು ಮಾಡ್ತಾರೆ ಮನೇಲಿ ಹೇಳ್ಬೇಕಂತ ನನ್ನ ಮಗ ಓಡ್ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಅವ್ನು ಓಡ್ ಬಂದು ನಾವು ಗ್ಯಾಂಗಲ್ಲಿರೋರು ಇಬ್ಬರು ನನ್ನ ಮಗ ನಾವು ಹಿಂದೆನೂ ಬಂದು ಕಾಲಿಗೆಲ್ಲ ರಾಡಲ್ಲಿ ಹೊಡೆದಿದ್ದೇವೆ. ನಮ್ಮ ತಪ್ಪಿಸ್ಕೊಂಡು ಬಂದುಬಿಟ್ಟ. ನಮ್ಮ ಯಜಮಾನ್ರಿಗೆ ತಲೆಗೆ ಬಾಟ್ಲಲ್ಲಿ ಇಷ್ಟುದ್ದ ಚೂರಿನಲ್ಲಿ ಇಲ್ಲಿಗೆ ಎದೆಗೆ ಇಲ್ಲಿ ಕಿಡ್ನಿ ಹತ್ರ ಹೊಟ್ಟೆಗೆ ಲಾಂಗಲ್ಲೆಲ್ಲ ಚುಚ್ಚಿದ್ದೇವೆ. ಇನ್ನು ಗಂಡ ಸತೀಶ್ ಒಬ್ಬರೇ ಹೋಗ್ತಾರೆ ಅಂತ ಪತ್ನಿ ಪುಷ್ಪಾ, ಮಗ ಪ್ರಜ್ವಲ್ ನಿನ್ನ ಅಪ್ಪನ ಜೊತೆ ಹೋಗ್ಬಿಟ್ಬಾ ಅಂತ ಹೇಳಿದ್ರಂತೆ. ನಂತರ 10 ಗಂಟೆಗೆ ಸುಮಾರಿಗೆ ತಂದೆಗೆ ಹೊಡೆದು ಬಿಟ್ಟಿದ್ದಾರೆ ಅಂತ ಬಂದು ಮನೆಗೆ ಮಗ ಹೇಳಿದ್ರಂತೆ. ಸದ್ಯ ಗಾಯಗಳಿಂದ ಕೂಡಿದ ಸತೀಶ್ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸುತ್ತಿದ್ದಾರಂತೆ. ಹೆಚ್ಚಿನ ಚಿಕಿತ್ಸೆಗಾಗಿ ಚಂದಾಪುರದ ನಾರಾಯಣ ಹೃದಯಾಲಯಕ್ಕೆ ದಾಖಲು ಮಾಡಿದ್ದಾರೆ. ಇನ್ನು ಮುನಿ ಯಲ್ಲಪ್ಪ ಅಲಿಯಾಸ್ ಕರಿಯ ಹಿನ್ನೆಲೆ ನೋಡಿದ್ರೆ ಈತನ ವಿರುದ್ಧ ಅನೇಕ ಪೊಲೀಸ್ ಠಾಣೆಗಳಲ್ಲಿ ದರೋಡೆ, ಕಳ್ಳತನ ಸೇರಿದಂತೆ ಅನೇಕ ಕೇಸ್ಗಳು ದಾಖಲಾಗಿವೆ. ಸದ್ಯ ಹಲ್ಲೆ ಮಾಡಿದ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಹಬ್ಬದ ಒಂದು ಏನು ವರ್ಷದೊಡಕು ದಿನ ಏನೋ ಕಾಸಾಟ ಒಂದು ವಿಚಾರದಲ್ಲಿ ಹೋಗಿ ಸತೀಶನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಮುನಿಯಲ್ಲಪ್ಪ ಅನ್ನೋವನಿಗೆ ಮತ್ತು ಅಲ್ಲಿರೋ ಒಂದು ಪ್ರಶಾಂತು ಮತ್ತು ದರ್ಶನ್ನು ಮತ್ತು ಆನಂದ, ಅಶೋಕು ಈ ಥರ ಎಲ್ರಿಗೂ ಅಲ್ಲಿ ಸತೀಶ್ ಮೇಲೆ ಸ್ವಲ್ಪ ಕ್ಲಾಶ್ ಮಾಡಿದ್ದಾರೆ. ಹಳೆ ಒಂದು ವೈಷಮ್ಯ ಇಟ್ಕೊಂಡು ಏನೋ ಸ್ವಲ್ಪ ಬೆಳೀತಾರ ಹುಡುಗ ಅಂತೇಳಿ ಸ್ವಲ್ಪ ಹಳೆ ವೈಷಮ್ಯ ಇಟ್ಕೊಂಡು ಕಿರಿಕ್ ಮಾಡಿದ್ದಾರೆ. ಅಲ್ಲಿಂದ ಸಾಲ್ವ್ ಮಾಡಿಕೊಂಡು ಅವ್ರ ತಂದೆ ಮತ್ತು ಅವರು ಹೆಂಡತಿ ಹೋಗ್ಬಿಟ್ಟು ಮತ್ತೆ ಕರ್ಕೊಂಬಂದಿದ್ದಾರೆ ಸತೀಶನ್ನ. ಯಾವುದೋ ಅವಲ್ಲ ಬೇಡ ಪಾಪ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಲ್ಲ. ಮತ್ತೆ ಅವರು ಸಂಜೆ ಒಂದು ಮತ್ತೆ 8 ಗಂಟೆನಲ್ಲಿ 3 ಗಂಟೆನಲ್ಲಿ ಈ ಥರ ಆಗಿದೆ ಕರ್ಕೊಂಬಂದಿದ್ದಾರೆ. ಮತ್ತೆ ಒಂದು 8:30 ತದ ನಂತರ ಮತ್ತೆ ಕರೆಸ್ಕೊಂಡಿದ್ದಾರೆ ಗೋಪಸಂದ್ರ ವಿಲೇಜ್ ಕರ್ಸ್ಕೊಂಬಂದಾಗ್ಲೂ ಮತ್ತೆ ಅಲ್ಲಿ ಮತ್ತೆ ಕ್ಲಾಶ್ ಮಾಡಿದ್ದಾರೆ. ಮತ್ತು ಇವರು 6 ಜನ ಮುನಿಯಲ್ಲಪ್ಪ ಮತ್ತು ಸಹಚರರು ದರ್ಶನ್ ಮಗ ಇವರೆಲ್ಲ ಸೇರಿ ಮತ್ತು ಆನಂದು ಮತ್ತು ಅಶೋಕ ಇವರೆಲ್ಲ ಸೇರಿ ಅವ್ರ ಸಹಚರ 6 ಜನ
ಮತ್ತೆ ಅಲ್ಲಿ ಬಿಯರ್ಗಳು ಕುಡ್ಕೊಂಡು ಮತ್ತೆ ಎಲ್ಲ ಅಲ್ಲಿ ಗ್ಲಾಸ್ಗಳು ಒಂದು ಇದು ಮಾಡಿಕೊಂಡು ಹೊಡ್ಕೊಂಡು ಅಲ್ಲೇ ಕುಂತಿದ್ದಾರಂತೆ. ಇವನು ಸತೀಶನ್ನು ಕರ್ಕೊಂಡಲ್ಲಿ ಮತ್ತೆ ಅಲ್ಲಿ ಕ್ಲಾಶ್ ಮಾಡಿದ್ದಾರೆ. ಅಲ್ಲಿನೂ ಇವ್ರು ಜಗಳ ಬಿಡಿಸ್ಕೊಂಡು ಇವರಪ್ಪ ಮತ್ತು ಹೆಂಡತಿಯಲ್ಲೂ ಬಿಡಿಸ್ಕೊಂಡ್ಬಂದಿದ್ದಾರೆ, ಕರ್ಕೊಂಡ್ಬಂದಿದ್ದಾರೆ. ಮತ್ತೆ ಇವನು ಮತ್ತೆ 10:10:15 10:45 ಮತ್ತೆ ಇನ್ನೊಂದು ಸರಿ ಕರ್ಕೊಂಡು ಅಲ್ಲಿ ಎಲ್ಲ ಸೇರಿ ಒಂದು ಹಲ್ಲೆ ಮಾಡಿ ಸರ್. ಇವರೆಲ್ಲ ಸೇರಿ ಹೊಡೆದು ತೆಗೆದುತೀವಿ ಸರ್. ಏನು ನೋಡೋದು ಸರ್? ಇದು ಲಾಂಗು ಇದು ಬಾಟ್ಲು ತಲೆ ಹೊಡೆದು. ಯಾವ ವಿಚಾರಕ್ಕೆ ಏನಾಗಿತ್ತು ಘಟನೆ? ಅದ್ರ ಹಿಂದೆ ಏನಾಗಿತ್ತು? ಅದರಿಂದ ಹಿಂಸೆ ಬಿದ್ದ ಸರ್. ಹಿಂಸೆ ಬಿದ್ದಾಡೆ ಏನೋ ಸಣ್ಣ ಪುಟ್ಟ ಜಗಳಗಳು ಮಾತಾಡಿದ್ದಾರೆ ಅಷ್ಟೇ. ಬಾ ರಾಜಿ ಬಿಡೋಣ ಅಂತ ಕರ್ಕೊಂಡವ್ರೆ. ತಿರ್ಗಾ ಕರ್ಕೊಂಡು ಬಾಪ್ಸಂದ್ರದಲ್ಲಿ ಈ ಥರ ಮಾಡಿದ್ರು. ಇವಾಗ ಹೆಂಗಿದ್ದಾರೆ ಸರ್ ಹಾಸ್ಪಿಟಲ್ ಜಾಸ್ತಿ ಸೀರಿಯಸ್ ಆಗಿದೆ. ಇನ್ನು ಆಪ್ರೇಷನ್ ಮಾಡ್ತಾರೆ? ಹಾಂ, ಆಪ್ರೇಷನ್ ಮಾಡ್ತಾವ್ರೆ. ಇನ್ನು ಕಣ್ಣು ಅದೆಲ್ಲ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಐತೆ. ಹೊಟ್ಟೆಗೆ ಚಾಕ ಹಾಕಿದ್ದಾರೆ. ಹೊಸ್ತುಡುಕ್ ದಿನ ಹುಣಸೆ ಬೀಜ ಅಂದರೆ ಏನು ಉಪ್ಪಿಟ್ಟ ಏನು? ಕಾಸು ಹಾಕಿದ್ದಾರೆ. ಒಂಟಿ ಜೋಡಿ ಇದಕ್ಕೆ ಸ್ನೇಹಿತರನ್ನ ಬೇರೆ ಯಾರು? ಸ್ನೇಹಿತರೆ ಸರ್, ಎಲ್ಲ ಸ್ನೇಹಿತರೆ ಎಲ್ಲ ಗೊತ್ತಾದ್ರೆ ಎಷ್ಟು ಸಾಲು ಹೇಳಿದ್ರೆ ಕೂಡ ಕೇಳಿದ. ಇನ್ನು ಇಂತಹ ಕ್ರಿಮಿನಲ್ಗಳನ್ನು ಮಟ್ಟ ಹಾಕದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸಮಾಜಘಾತಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ. ಸದ್ಯ ಸೂರ್ಯನಗರ ಪೊಲೀಸರು ಕುಟುಂಬಸ್ಥರ ಜೊತೆಗೆ ಮಾತುಕತೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಒಟ್ಟಿನಲ್ಲಿ ಹಳೆ ದ್ವೇಷಕ್ಕೆ ಹಲ್ಲೆ ಮಾಡಿದ್ದಾರೆ ಎಂಬುದು ಪೊಲೀಸರು ತನಿಖೆಯಲ್ಲೇ ತಿಳಿಯಬೇಕಿದೆ.